ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ದೋಸೆ ಜೊತೆಗೆ ಹಾಗೆ ಮುದ್ದೆ ಅನ್ನದ ಜೊತೆಗೆ ಹೊಂದುವಂಥ ಬೆಂಡೆಕಾಯಿ ಹುಳಿ ಮಾಡೋದು ಹೇಗೆ ಅಂತ ನೋಡೋಣ. ಬೆಂಡೆಕಾಯಿ ಮಸಾಲೆ ಸಾಂಬಾರು ಮಾಡೇ ಇರ್ತೀರಾ, ಆದರೆ ಈ ಥರ ಹುಳಿ ಸಾಂಬಾರು ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಪೂರ್ತಿ ನೋಡಿ. ಇಲ್ಲಿ ನಾನು ಹುಳಿ ಸಾಂಬಾರಿಗೆ ಅರ್ಧ ಕಪ್ನಷ್ಟು ಬೇಳೆ ತೊಗೊಂಡಿದ್ದೀನಿ, ಅಂದರೆ ತೊಗರಿ ಬೇಳೆ. ನೀವು ಜೊತೆಗೆ ಮಸೂರ್ ದಾಲ್ ಅಥವಾ ಹೆಸರು ಬೇಳೆ ಸ್ವಲ್ಪ ಹಾಕ್ಕೊಳ್ಬೋದು. ಇದನ್ನು ಚೆನ್ನಾಗಿ 3-4 ಸರಿ ತೊಳ್ಕೊಳ್ಬೇಕು. ತೊಳೆದ ನಂತರ ಇದಕ್ಕೆ ನೀರನ್ನು ಸೇರಿಸ್ತಾ ಇದ್ದೀನಿ ನಾನು. ನೀರು ಸೇರಿಸಿ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಹಾಗೆ ನಾನಿಲ್ಲಿ 1 ಟೊಮೆಟೊನ ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನು 1 ಟೈಮಿಗೆ 2-3 ಜನಕ್ಕಾಗಷ್ಟು ಮಾಡ್ತಿರೋದು. ಹಾಗೆ ಒಂದು 4 ಎಸ್ಲು ಬೆಳ್ಳುಳ್ಳಿ, ಇಷ್ಟನ್ನು ಹಾಕಿ 2 ವಿಷಲ್ ತೊಗೊಳ್ಳೋಣ. ನೀವು ಹೆಚ್ಚಿಗೆ ಮಾಡೋದಾದರೆ ಕ್ವಾಂಟಿಟಿ ಡಬಲ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಒಂದು ದೊಡ್ಡ ಬೌಲ್ನಷ್ಟು ಬೆಂಡೆಕಾಯಿನ ಹೆಚ್ಚಿ ಇಟ್ಕೊಂಡಿದ್ದೀನಿ, ಅಂದರೆ ತೊಳೆದು ಆರಿಸಿ ನಂತರ ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೀಗ ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಬೆಂಡೆಕಾಯಿ ಮುಂಚೆನೇ ಫ್ರೈ ಮಾಡೋದ್ರಿಂದ ಲೋಳೆ ಇರೋದಿಲ್ಲ, ತುಂಬ ರುಚಿಯಾಗಿರುತ್ತೆ. ಹಾಗೆ ಹಾಕ್ತು ಅಂದರೆ ಲೋಳೆ ಇರುತ್ತೆ ನೋಡಿ. ಇದನ್ನು ಈಗ ಫ್ರೈ ಆಗಿದೆ. ಇಲ್ಲಿ ಬೇಳೆ ಸಹ ಚೆನ್ನಾಗಿ ಬೆಂದಿದೆ. ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಬೇಳೆ ಎಲ್ಲ ಬೆಂದು. ಇದನ್ನು ಬೇಳೆ ಮತ್ತು ಟೊಮೆಟೊನ ನಾನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋದು. ಇಲ್ಲಿ ಈಗ ಒಂದು ಪಾತ್ರೆಗೆ, ಸಾಂಬಾರು ಮಾಡೋಂಥ ಪಾತ್ರೆಗೆ ಎಣ್ಣೆ ಸೇರಿಸ್ತಾ ಇದ್ದೀನಿ. ಒಂದು 2-3 ಸ್ಪೂನಷ್ಟು ಎಣ್ಣೆ ಸಾಕಾಗುತ್ತೆ. ನೀವು ಬೇಕಿದ್ರೆ ತುಪ್ಪದಲ್ಲಿ ಸಹ ಒಗ್ಗರಣೆ ಮಾಡ್ಕೊಳ್ಬೋದು. ಇದಕ್ಕೀಗ ಸಾಸಿವೆ ಸೇರಿಸಿದ್ದೀನಿ ನಾನು. ಸಾಸಿವೆ ಚಿಟಪಟ ಅಂದಿದ ತಕ್ಷಣ ಇದಕ್ಕೆ ನಾನು ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 1/4 ಸ್ಪೂನಷ್ಟು ಜೀರಿಗೆ ಸಾಕಾಗುತ್ತೆ. ಹಿಂಗು ಬಳಸೋರಾದರೆ ಈ ಟೈಮಲ್ಲಿ ಹಿಂಗು ಸಹ ಹಾಕ್ಕೊಳ್ಳಿ. ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಒಂದು 3 ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ಕಡ್ಡಿಯಷ್ಟು ಕರಿಬೇವನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನಿಷ್ಟನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾನು ಒಂದು ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ಸಣ್ಣ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡು ಈಗ ನಾನು ಹುಣಸೆ ಹಣ್ಣು ನೆನೆಯಕ್ಕೆ ಹಾಕ್ತಾ ಇದ್ದೀನಿ. ಒಂದು ಸಣ್ಣ ಗಾತ್ರದಂಥ ನಿಂಬೆಹಣ್ಣು ಗಾತ್ರ ಹುಣಸೆ ಹಣ್ಣನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಕ್ವಾಂಟಿಟಿ ನೋಡ್ಕೊಳ್ಳಿ, ಹುಳಿ ಎಷ್ಟು ಬೇಕಷ್ಟು ಸೇರಿಸ್ಕೊಂಡ್ರೆ ಆಯಿತು. ನೀವು ಹುಳಿ ಟೊಮೆಟೊ ಇತ್ತು ಅಂದರೆ ಬೇಳೆ ಜೊತೆಗೇ 2 ಟೊಮೆಟೊ ಹುಳಿ ಟೊಮೆಟೊ ಹಾಕಿ ಬೇಯಿಸ್ಕೊಂಡ್ರೆ ನಡೆಯುತ್ತೆ. ಈಗ ಇಲ್ಲಿ ಈರುಳ್ಳಿ ಫ್ರೈ ಆಗಿದೆ. ಈಗ ಹುರಿದಿಟ್ಕೊಂಡಿರೋಂಥ ಬೆಂಡೆಕಾಯಿನ ಸಹ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಬೇಯಿಸಿಟ್ಕೊಂಡಿರೋಂಥ ಬೇಳೆ ಮತ್ತು ಟೊಮೆಟೊನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಸಾಂಬಾರಿಗೆ ಬೇಳೆ ಈ ಥರ ನುಣ್ಣಕ್ಕೆ ಬೆಂದಿರಬೇಕು, ಆಗಲೇ ರುಚಿ ಇರೋದು. ಈಗ ನೋಡಿ, ಇದಕ್ಕೆ ಎಷ್ಟು ಬೇಕಷ್ಟು, ಸಾಂಬಾರಿಗೆ ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಕೊಳ್ಳೋಣ. ನೀರನ್ನು ಸೇರಿಸ್ಕೊಂಡು ಹೆಚ್ಚು ಮಾಡ್ಕೊಳ್ಬೇಕಾಗತ್ತೆ. ಈಗ ಇದಕ್ಕೆ ನೀರನ್ನು ಸೇರಿಸ್ತಾ ಇದ್ದೀನಿ ನಾನು. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಇದೆ. ಇದಕ್ಕೀಗ ನಾನು ಖಾರಕ್ಕೆ ಸಾಂಬಾರು ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಸಾಂಬಾರು ಪೌಡರು, ಹಾಗೆ ಒಂದು 1/4 ಚಮಚದಷ್ಟು ಖಾರದ ಪುಡಿ ಸಹ ಹಾಕ್ಕೊಳ್ಳೋಣ. ಖಾರಕ್ಕೆ ಸ್ವಲ್ಪ ಖಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು. ತುಂಬ ರುಚಿಯಾಗಿರುತ್ತೆ ಈ ಸಾಂಬಾರು. ಯಾವಾಗಲೂ ಮಸಾಲೆ ಸಾಂಬಾರು ಮತ್ತು ಗ್ರೇವಿ ಇದನ್ನೇ ಮಾಡ್ತಾ ಇರ್ತೀವಲ್ಲ, ಈ ಥರ ಬೆಂಡೆಕಾಯಿ ಹುಳಿ ಮಾಡ್ಕೊಳ್ಳೋದ್ರಿಂದ ತುಂಬ ರುಚಿ ಇರುತ್ತೆ. ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಇದನ್ನೆಲ್ಲ ಸೇರಿಸಿ ಮಿಕ್ಸ್ ಮಾಡಿಕೊಡೋಣ. ಮಿಕ್ಸ್ ಮಾಡಿಕೊಟ್ಟು ಬೆಂಡೆಕಾಯಿ ಇದರಲ್ಲಿ ಬೇಯಬೇಕು. ಸ್ವಲ್ಪ ಬೆಂದರೆ ಸಾಕಾಗುತ್ತೆ, ಆಲ್ರೆಡಿ ಫ್ರೈ ಮಾಡಿರ್ತೀವಲ್ಲ. ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಇದಕ್ಕೆ ಹುಣಸೆ ಹುಳಿ ಸಹ ಹಾಕ್ಕೊಳ್ತಾ ಇದ್ದೀನಿ ನಾನು. ಇಲ್ಲಿ ಒಂದು 4-5 ಸ್ಪೂನಷ್ಟು ಹುಣಸೆ ಹುಳಿ ಇದೆ. ಇದು ಇಷ್ಟನ್ನು ಸೇರಿಸಿ ಬೇಯಿಸ್ಕೊಳ್ಳೋಣ. ದೋಸೆ ಜೊತೆಗೆ, ರೈಸ್ ಜೊತೆಗಂತೂ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಒಂದು ಸಾರಿ ಈ ಥರ ಸಾಂಬಾರು ಮಾಡ್ಕೊಂಡು ನೋಡಿ, ಹೆಲ್ದಿಯಾಗೂ ಇರುತ್ತೆ, ಹಾಗೆ ಅಷ್ಟೇ ರುಚಿಯಾಗೂ ಇರುತ್ತೆ. ನೋಡಿ, ಇಲ್ಲಿ ಚೆನ್ನಾಗಿ ಕುದೀತಾ ಇದೆ ಸಾಂಬಾರೀಗ. ಈಗ ಬೆಂಡೆಕಾಯಿ ಎಲ್ಲ ಪೂರ್ತಿ ಬೆಂದಿದೆ. ಸಾಂಬಾರು ಸಹ ಸ್ವಲ್ಪ ಗಟ್ಟಿ ಬಂದಿದೆ.
ಈಗ ಸಾಂಬಾರು ಸಹ ಕುದೀತಾ ಇದೆ ಚೆನ್ನಾಗಿ. ಇದಕ್ಕೆ ಕಡೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಟೇಸ್ಟ್ ತುಂಬಾನೇ ಎನ್ಹಾನ್ಸ್ ಆಗುತ್ತೆ. ಸಣ್ಣಕ್ಕೆ ಕಟ್ ಮಾಡಿ 2 ರಿಂದ 3 ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ಳೋಣ. ಈಗ ಬೆಂಡೆಕಾಯಿ ಹುಳಿ ರೆಡಿ ಇದೆ. ಈ ವಿಡಿಯೋ ಅಷ್ಟು ಕ್ವಿಕ್ ಆಗಿ ಮಾಡ್ಕೊಳ್ಳೋಂಥ ಹೀರೆಕಾಯಿ ಮಸ್ಕಾಯಿ. ಈ ಸಾಂಬಾರು ಮುದ್ದೆ ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ತುಂಬ ಈಸಿಯಾಗಿ ಕ್ವಿಕ್ ಆಗಿ ಸಹ ಆಗುತ್ತೆ. ವರ್ಕಿಂಗ್ ವುಮೆನ್ಸ್ಗೆ ತುಂಬ ಈಸಿಯಾಗಿ ಬೇಗನೆ ಮಾಡ್ಕೊಳ್ಬೋದು. ಇಲ್ಲಿ ನಾನು ಒಂದು ಸಣ್ಣ ಕಪ್ಪಲ್ಲಿ ತೊಗರಿಬೇಳೆನ ತೊಗೊಂಡಿದ್ದೀನಿ. ತೊಳೆದು ಕುಕ್ಕರ್ಗೆ ಹಾಕಿಟ್ಕೊಂಡಿದ್ದೀನಿ. ಇಲ್ಲಿ ಹೀರೆಕಾಯಿನ ಮೇಲೆ ಸಿಪ್ಪೆ ತೆಗೆದು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಇಳೆಯದಾಗಿರುವಂಥ ಹೀರೆಕಾಯಿ ತಗೊಳ್ಳಿ, ಬಲ್ತಿರೋ ಹೀರೆಕಾಯಿ ಎಲ್ಲ ತಗೋಬಿಡಿ. ಹಾಗೆ ಇಲ್ಲಿ 3 ರಿಂದ 4 ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಹಾಗೆ ಬೆಳ್ಳುಳ್ಳಿ 5 ರಿಂದ 6 ಎಸಳು, 1 ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ 2 ಟೊಮೆಟೊ ನಾನು ತೊಗೊಂಡಿದ್ದೀನಿ ಇಲ್ಲಿ. ನೀವು ಹುಳಿ ಟೊಮೆಟೊ ಆದರೂ ತೊಗೋಬೋದು, ಹೈಬ್ರಿಡ್ ಟೊಮೆಟೊ ಆದರೂ ತೊಗೋಬೋದು. 1/4 ಸ್ಪೂನ್ ಅಷ್ಟು ಅರಿಶಿನ ಪುಡಿ, ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ಇದಿಷ್ಟನ್ನು ಸೇರಿಸಿ ಈಗ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ, ಅಂದರೆ 250 ml ಇದೆ. ಇಷ್ಟು ನೀರನ್ನು ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡಿಕೊಟ್ಟು ಲಿಡ್ ಕ್ಲೋಸ್ ಮಾಡಿ 3 ವಿಷಲ್ ತಗೊಳ್ಳೋಣ. ಕ್ವಿಕ್ಕಾಗಿ ಆಗುತ್ತೆ. 10-15 ನಿಮಿಷದಲ್ಲೆಲ್ಲ ಸಾಂಬಾರು ರೆಡಿ ಆಗಿಬಿಡುತ್ತೆ. ಅಷ್ಟೇ ಆರೋಗ್ಯವಾಗಿಯೂ ಇರುತ್ತೆ. ತರಕಾರಿ ತಿನ್ನಲ್ಲ ಮಕ್ಕಳು ಅನ್ನೋರಿಗೆ ಈ ಥರ ಕೊಡೋದ್ರಿಂದ ತರಕಾರಿನೂ ಸೇರುತ್ತೆ. ನೋಡಿ ನುಣ್ಣಗೆ ಬೆಂದಿದೆ. ಈಗ ನಾನು ಸ್ಮ್ಯಾಶರ್ ಸಹಾಯದಿಂದ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಅಥವಾ ನೀವು ಮಿಕ್ಸಿ ಜಾರಿಗೆ ಹಾಕಿ ದೊಡ್ಡ ಜಾರಲ್ಲಿ 1 ಪಲ್ಸ್ ತೊಗೊಳ್ಬೋದು. ನಾನಿಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಹೀರೆಕಾಯಿ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಹಾಗೆ ಸಾಂಬಾರು ಯಾವ ಕನ್ಸಿಸ್ಟೆನ್ಸಿ ಬೇಕು ನಿಮಗೆ ಆ ಕನ್ಸಿಸ್ಟೆನ್ಸಿಗೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ತೆಳು ಮಾಡಬೇಡಿ, ಹಾಗಂತ ತುಂಬ ಗಟ್ಟಿನೂ ಮಾಡ್ಕೊಳ್ಬಾರ್ದು. ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ಇಟ್ಕೊಳ್ಬೇಕು. ಈಗ ಇಲ್ಲಿ ಸಾಂಬಾರು ಯಾವ ಪಾತ್ರೆಯಲ್ಲಿ ಮಾಡ್ತೀವಲ್ಲ ಅದರಲ್ಲಿ 2 ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೀಗ ಒಗ್ಗರಣೆಗೆ ಸಾಸಿವೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿಯಾಗಿದೆ. ಈಗ ನಾನು ಸಾಸಿವೆ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆ ಸಹ ಹಾಕ್ಕೊಳ್ಳೋಣ. ನೀವು ಬೇಕಿದ್ರೆ ತರಕಾರಿ ಬೇಳೆ ಎಲ್ಲ ಬೇಯಿಸ್ಬೇಕಂದ್ರೆ ಜೀರಿಗೆ ಆ್ಯಡ್ ಮಾಡ್ಬೋದು. ನಾನು ಜೀರಿಗೆ ಆ್ಯಡ್ ಮಾಡೋದು ಮರೀತು, ಸೊ ಇಲ್ಲೇ ಆ್ಯಡ್ ಮಾಡ್ತಾ ಇದ್ದೀನಿ ನಾನು. ಕರಿಬೇವಿನ ಸೊಪ್ಪು, ಹಾಗೆ 1-2 ಒಣಮೆಣಸಿನ್ಕಾಯಿ, ಇದಿಷ್ಟನ್ನು ಸೇರಿಸಿ ಈಗ ನಾವೇನು ಬೇಯಿಸಿಟ್ಕೊಂಡಿದ್ವಲ್ಲ ಬೇಳೆ ಮತ್ತು ಹೀರೆಕಾಯಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಹಿಂಗಿದ್ದಲ್ಲಿ ಹಿಂಗು ಸಹ ಸೇರಿಸ್ಕೊಳ್ಬೋದು ಒಗ್ಗರಣೆಗೆ. ನೋಡಿ ಈ ಥರ ಮಿಕ್ಸ್ ಮಾಡಿಕೊಟ್ಟು ಈಗ ನಾನು ಸ್ವಲ್ಪ ಒಂದು ಸೌಟಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸಾಕಾಗುತ್ತೆ. ಕುದಿ ಬರಬೇಕು, ಸ್ವಲ್ಪ ಕುದಿಸ್ಕೊಳ್ಳೋಣ. ನೋಡಿ ಈ ಸಾಂಬಾರು ಚಪಾತಿ ಜೊತೆಗೆ, ಅನ್ನ, ಮುದ್ದೆ ಎಲ್ಲಾದ್ರ ಜೊತೆಗೂ ಹೊಂದ್ಕೊಳ್ಳುತ್ತೆ. ಈ ಸೋರೆಕಾಯಿಂದ ಮಜ್ಜಿಗೆ ಹುಳಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು 1 ಎಳೆ ಸೋರೆಕಾಯಿ ತೊಗೊಂಡಿದ್ದೀನಿ. ಸಿಪ್ಪೆ ತೆಗೆದು ಕಟ್ ಮಾಡಿ ಬೇಯಿಸಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಸಹ ಸೇರಿಸಿದ್ದೀನಿ ಬೇಯೋದಕ್ಕೆ, ಈರುಳ್ಳಿ ಒಗ್ಗರಣೆಗೆ. ಹಾಗೆ ಇಲ್ಲಿ ರುಬ್ಬೋದಕ್ಕೆ ಏನೇನು ಬೇಕೆಲ್ಲ ತೆಗೆದಿಟ್ಕೊಂಡಿದ್ದೀನಿ. 1/4 ಕಪ್ಪಷ್ಟು ಕಾಯನ್ನು ಹಾಕ್ಕೊಳ್ಳೋಣ. ಹಸಿ ಕಾಯಿ ಹಾಕ್ಕೊಳ್ಬೇಕು. ಹಾಗೆ ಅರ್ಧ ಸ್ಪೂನಷ್ಟು ಜೀರಿಗೆ, ಹಸಿರು ಮೆಣಸಿನ್ಕಾಯಿ ಬಳಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಖಾರದ ಪುಡಿ ಸಹ ಬಳಸ್ಕೊಳ್ಬೋದು. ಇಲ್ಲಿ ನಾನು 1 ಸ್ಪೂನಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೆ. ನೀರನ್ನು ತೆಗೆದು ಅಕ್ಕಿನ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಬದಲಿಗೆ ನೀವು ಕಡಲೆಪಪ್ಪು ಸಹ ಸೇರಿಸ್ಕೊಳ್ಬೋದು. ಇಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹಾಗೆ ಒಂದು ಅರ್ಧ ಹಿಡಿಯಷ್ಟು ಬೆಳ್ಳುಳ್ಳಿ. ಇದಿಷ್ಟನ್ನು ನುಣ್ಣಕ್ಕೆ ರುಬ್ಕೊಳ್ಬೇಕಾಗತ್ತೆ. ಬೇಸಿಗೆ ಕಾಲದಲ್ಲಿ ಈ ಥರ ಸಾಂಬಾರುಗಳು ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಹಾಗೆ ದೇಹಕ್ಕೂ ತಂಪು ಸಹ. ಈಗಿಲ್ಲಿ ಒಂದು ಪಾತ್ರೆಯಲ್ಲಿ ಎಣ್ಣೆ ತೊಗೊಂಡಿದ್ದೀನಿ. 1-2 ಸ್ಪೂನಷ್ಟು ಎಣ್ಣೆ, ಹಾಗೆ ಅದಕ್ಕೆ ಸಾಸಿವೆ ಸೇರಿಸ್ಕೊಳ್ತಾ ಇದ್ದೀನಿ.
ಈ ಸಾಂಬಾರ್ ನಿಮಗೆ ರೈಸ್ ಜೊತೆಗೆ ಹಾಗೆ ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕೆ ಸಾಂಬಾರ್ ಹಾಕ್ಕೊಂಡು ತಿಂತಾ ಇದ್ರೆ ತುಂಬಾನೇ ರುಚಿಯಾಗಿರುತ್ತೆ. ಹೀಗಿಲ್ಲಿ ಕರ್ಬೇವಿನ ಸೊಪ್ಪು ಹಾಗೆ ಒಂದು 2 ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ಸ್ವಲ್ಪ ದಪ್ಪ ದಪ್ಪಗೆನೆ ಕಟ್ ಮಾಡ್ಕೊಳ್ಬೇಕು. ಹಾಗೆ ಈರುಳ್ಳಿ ತುಂಬಾನೇ ಫ್ರೈ ಮಾಡ್ಕೊಳ್ಬಾರ್ದು, ಸ್ವಲ್ಪ ಹಸಿನೇ ಇರಬೇಕು. 1-2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಈಗಿಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು. ಈರುಳ್ಳಿ ಫ್ರೈ ಆಗಿದೆ. ಈಗ ರುಬ್ಬಿರೋಂಥ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಳೋಣ. ಇದಕ್ಕೀಗ ಒಂದು 1/4 ಚಮಚದಷ್ಟು ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ. ನೀವು ಸೋರೆಕಾಯಿ ಅಥವಾ ಬೂದ್ಕುಂಬಳಕಾಯಲ್ಲಿ ಸಹ ಮಾಡ್ಕೊಳ್ಬೋದು ಮಜ್ಜಿಗೆ ಹುಳಿನ, ಅಥವಾ ತರಕಾರಿ ಇಲ್ಲದೆ ಇಷ್ಟ ಮಸಾಲೆ ಮಾಡಿ ಇದಕ್ಕೇನೆ ಮೊಸರು ಅಥವಾ ಮಜ್ಜಿಗೆನ ಸೇರಿಸ್ಕೊಳ್ಬೋದು. ಆದರೆ ಸೋರೆಕಾಯಿ ಮತ್ತು ಅಥವಾ ಬೂದ್ಕುಂಬಳಕಾಯಿಂದ ತುಂಬ ರುಚಿಯಾಗಿರುತ್ತೆ. ಹಾಗೆ ಬೆಂಡೆಕಾಯಿಂದ ಸಹ ಮಜ್ಜಿಗೆ ಹುಳಿ ಮಾಡ್ಬೋದು. ಈಗಿಲ್ಲಿ ನಾನು ಕಾಯಿ ಏನು ಬೇಯಿಸಿಟ್ಕೊಂಡಿದ್ನಲ್ಲ ಸೋರೆಕಾಯಿ, ಅದನ್ನು ನೀರಿನ ಸಮೇತನೇ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಇನ್ನು ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು 3ರಿಂದ 4 ಜನಕ್ಕಾಗಷ್ಟು ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ. ತುಂಬ ರುಚಿಯಾಗಿರುತ್ತೆ, ಹಾಗೆ ಅಷ್ಟೇ ಸುಲಭವಾಗಿ ತಕ್ಷಣಕ್ಕೆ ಮಾಡ್ಕೊಳ್ಬೋದು. ಈಗ ಇದಕ್ಕೆ ನಾನು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ. ಈಗ ಚೆನ್ನಾಗಿ ಕುದೀತಾ ಇದೆ, ಮಸಾಲೆ ಸಹ ತಳ ಹಿಡಿಯುತ್ತೆ. ಅಕ್ಕಿ ಸೇರಿಸಿರೋದ್ರಿಂದ ಸ್ವಲ್ಪ ತಿರುಗಿಸ್ಕೊಡ್ತಾ ಬೇಯಿಸ್ಕೊಳ್ಬೇಕು. ಈ ಟೈಮಲ್ಲಿ ನೀವು ಉಪ್ಪು ಖಾರ ಏನಾದರೂ ಬೇಕಂದರೆ ಟೇಸ್ಟ್ ಮಾಡ್ಕೊಳ್ಬೋದು. ಸ್ವಲ್ಪ ಉಪ್ಪು ಮತ್ತು ಖಾರ ಸ್ವಲ್ಪ ಮುಂದಾಗಿರಬೇಕು. ಈಗಿದು ಮಸಾಲೆ ಎಲ್ಲ ಬೆಂದಿದೆ. ಯಾಕಂದರೆ ಉಪ್ಪು ಖಾರ ಮುಂದಾಗಿರ್ಬೇಕಂದ್ರೆ ಇದಕ್ಕೆ ಮಜ್ಜಿಗೆ ಸೇರಿಸೋದ್ರಿಂದ ನಾವು ಬ್ಯಾಲೆನ್ಸ್ ಆಗುತ್ತೆ. ಇಲ್ಲಿ ನೋಡಿ ಮೊಸರನ್ನ ನಾನು ಕಟ್ಕೊಳ್ತಾ ಇದ್ದೀನಿ. ವಿಸ್ಕರ್ ಸಹಾಯದಿಂದ ಈ ಥರ ಬೀಟ್ ಮಾಡಿಕೊಂಡ್ರೆ ಆಯಿತು. ಫುಲ್ ಗಟ್ಟಿ ಮೊಸರು ಸೇರಿಸ್ಬಾರ್ದು, ಸ್ವಲ್ಪ ನೀರನ್ನು ಸೇರಿಸಿ ಸ್ವಲ್ಪ ತೆಳು ಮಾಡ್ಕೊಳ್ಳೋಣ. ತೆಳು ಮಾಡಿಕೊಂಡು ಈಗ ಈ ಮಸಾಲೆಗೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಮಜ್ಜಿಗೆ ಅಥವಾ ಮೊಸರು ಹಾಕಿ ಕುದಿಸ್ತಾ ಇಲ್ಲ ಸಾಂಬಾರನ್ನ ನಾನು. ನೀವು ಬೇಕಿದ್ರೆ ಸ್ವಲ್ಪ ಬಿಸಿ ಮಾಡ್ಕೋಬೋದು, ಆದರೆ ಕುದಿಸ್ಬಾರ್ದು ಅಂತ ಹೇಳ್ತಾರೆ. ನಾನು ಹಾಗಾಗಿ ಕುದಿಸ್ತಾ ಇಲ್ಲ. ಇದಿಷ್ಟೇ ಹೀಗೆ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಇನ್ನು ಸ್ವಲ್ಪ ಮಜ್ಜಿಗೆ ಮಿಕ್ಕಿತ್ತು, ಅದನ್ನು ಸಹ ಸೇರಿಸ್ಕೊಂಡು ಅದೇ ಬೌಲಿಗೆ ಸ್ವಲ್ಪ ನೀರನ್ನು ಸಹ ಸೇರಿಸಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ನೋಡಿಕೊಂಡು ಆ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಳ್ಳಿ. ರೈಸ್ ಜೊತೆಗೆ ಮುದ್ದೆ ಜೊತೆಗೆ ಎಲ್ಲ ಸರ್ವ್ ಮಾಡ್ಬೋದು. ಈ ಬೇಸಿಗೆ ಕಾಲಕ್ಕಂತೂ ತುಂಬಾ ತಂಪು, ಸೋರೆಕಾಯಿ ಸಹ ತಂಪು. ಹುರಿದಿರೋ ಹುರುಳಿಕಾಳಿಂದ ಸಾಂಬಾರು, ಹುಳಿ ಸಾಂಬಾರು ಹೇಗೆ ಮಾಡೋದಂತ ತುಂಬ ರುಚಿಯಾಗಿರುತ್ತೆ. ಮುದ್ದೆ ಅನ್ನದ ಜೊತೆ ತಿನ್ಬಹುದು, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಶೀತ ನೆಗಡಿ ಕೆಮ್ಮು ಇರಬೇಕಾದ್ರೆ ಈ ಹುರುಳಿಕಾಳು ಹುರಿದಿರೋಂಥದ್ದು ಸಾಂಬಾರು ಮಾಡಿ ತಿಂದರೆ ಒಳ್ಳೆಯದು. ರುಚಿನೂ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಚಳಿಗಾಲಕ್ಕೆ ಮಳೆಗಾಲಕ್ಕೆಲ್ಲ ತುಂಬ ರುಚಿಯಾಗಿರುತ್ತೆ. ಒಂದ್ಸರಿ ಈ ಥರ ಮಾಡಿ ತಿನ್ನಿ. 1 ಕಪ್ನಷ್ಟು ಹುರುಳಿಕಾಳನ್ನ ಹುರ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಲೈಟ್ ಬ್ರೌನ್ ಆಗೋ ತನಕ ಹುರ್ಕೊಳ್ಬೇಕು, ಅದು ಘಮ ಬರುತ್ತೆ. ಅಲ್ಲಿ ತನಕ ಹುರುಳಿಕಾಳು ಹುರ್ಕೊಳ್ಳಿ. ನೋಡಿ, ಈ ಥರ ಹುರಿದಿದ್ದಾಗಿದೆ. ಈಗ ನಾನಿಲ್ಲಿ ಮಸಾಲೆ ತೆಗೆಯೋದಕ್ಕೆ ಒಂದು ಜಾರ್ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಸಣ್ಣದೊಂದು ಈರುಳ್ಳಿ ರಫಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1 ಟೊಮೆಟೊ, ಈಗ ಸ್ವಲ್ಪ ಕಾಯಿ, ಒಂದು ಅರ್ಧ ಕಪ್ನಷ್ಟು ಕಾಯಿ. ನಿಮ್ಮ ಮಸಾಲೆಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಹೆಚ್ಚಿಸ್ಕೊಳ್ಬೋದು. ನಾನು ಇಲ್ಲಿ 1 ಕಪ್ ಹುರುಳಿಕಾಳಿಗೆ ಇಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಒಂದು 1/4 ಚಮಚದಷ್ಟು ಜೀರಿಗೆ ಸೇರಿಸ್ಕೊಳ್ಬೇಕು. ಈಗ ಇಲ್ಲಿ ನಾನು ಸಾಂಬಾರು ಪುಡಿ 1.5 ಸ್ಪೂನಷ್ಟು ಸಾಂಬಾರು ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಸಾಂಬಾರು ಪುಡಿ ಖಾರ ಹೇಗಿರುತ್ತೆ ಹಾಗೆ ನೋಡಿಕೊಂಡು ಸೇರಿಸ್ಕೊಳ್ಳಿ. ಈಗ 2 ಬೆಳ್ಳುಳ್ಳಿ ಎಸಳನ್ನ ಹಾಕ್ಕೊಳ್ತಾ ಇದ್ದೀನಿ. 2 ಬೆಳ್ಳುಳ್ಳಿ ಎಸಳು ಸಾಕಾಗುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಸೇರಿಸಿ ರುಬ್ಕೊಳ್ಬೇಕು. ನೈಸಾಗಿ ರುಬ್ಕೊಳ್ಬೇಕು ಇದನ್ನೆಲ್ಲನೂ. ಈಗ ಇಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳೋಣ. 1-2ರಿಂದ 3 ಸ್ಪೂನಷ್ಟು ಎಣ್ಣೆ ಸಾಕಾಗುತ್ತೆ.
ಹಾಗೆ ಎಣ್ಣೆ ಬಿಸಿ ಆದ ತಕ್ಷಣ ಇದಕ್ಕೆ ಸಾಸಿವೆ ಸೇರಿಸ್ತಾ ಇದ್ದೀನಿ. ಸಾಸಿವೆ ಚಿಟಪಟ ಅಂದಿದ ತಕ್ಷಣ ಇದಕ್ಕೆ ಕರಿಬೇವು ಸೇರಿಸ್ಕೊಳ್ಳೋಣ. ಈಗಿಲ್ಲಿ ನಾನು ಕರಿಬೇವು ಸೇರಿಸ್ತಾ ಇದ್ದೀನಿ. ಈಗ ಒಂದು ಈರುಳ್ಳಿನ ನಾನು ಹೆಚ್ಚಿ ಇಟ್ಕೊಂಡಿದ್ದೀನಿ ಉದ್ದಕ್ಕೆ, ಇದನ್ನ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಈ ಸಾಂಬಾರಲ್ಲಿ ಈರುಳ್ಳಿ ತುಂಬ ಟೇಸ್ಟ್ ಇರುತ್ತೆ ಸಾಂಬಾರು ಆಗಿದ್ದಾದ್ಮೇಲೆ. ಈರುಳ್ಳಿ ಹೆಚ್ಚಿಗೆನೆ ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಒಂದು ಅರ್ಧ ಈರುಳ್ಳಿ ಸೇರಿಸ್ಕೊಂಡ್ರು ಸಾಕು. ಇಲ್ಲಿ ಸಣ್ಣದು ಒಂದು ಟೊಮೆಟೊ ಸೇರಿಸ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಹುಳಿ ಟೊಮೆಟೊ ಆದರೂ ಬಳಸ್ಬೋದು ಅಥವಾ ಹೈಬ್ರಿಡ್ ಟೊಮೆಟೊ ಆದರೂ ಬಳಸ್ಬೋದು. ಹುಳಿ ಟೊಮೆಟೊ ಬಳಸೋದಾದ್ರೆ ಹುಣಸೆ ಹುಳಿ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಇಲ್ಲಿ ಒಂದು ಆಲೂಗೆಡ್ಡೆನ ನಾನು ತೊಳೆದು ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಸಿಪ್ಪೆಯನ್ನು ತೆಗಿಬೇಕಂತಿಲ್ಲ. ನಿಮಗೆ ತೆಗಿಬೇಕನ್ಸಿದ್ರೆ ಸಿಪ್ಪೆ ತೆಗೆದು ಸಹ ಸೇರಿಸ್ಕೊಳ್ಬೋದು. ಹಾಗೆ ಇದೇ ಟೈಮಲ್ಲಿ ನೀವು ಬದನೆಕಾಯಿ ಇತ್ತಂದ್ರೆ ಬದನೆಕಾಯಿ ಸಹ ಸೇರಿಸ್ಕೊಳ್ಳಿ, ಅದು ತುಂಬ ರುಚಿಯಾಗಿರುತ್ತೆ. ಇಲ್ಲಿ 1/4 ಚಮಚದಷ್ಟು ಅರಿಶಿನ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಇದಿಷ್ಟು ಈಗ ಫ್ರೈ ಮಾಡ್ಕೊಡೋಣ. ಈಗ ಇದೆಲ್ಲ ಫ್ರೈ ಆದ್ಮೇಲೆ ನಾನು ಇಲ್ಲಿ ಹುರುಳಿಕಾಳು ಹುರಿದಿದ್ದಂಥದನ್ನ ತೊಳೆದು ಈಗ ಸೇರಿಸ್ತಾ ಇದ್ದೀನಿ, ನೀರೆಲ್ಲ ಬಸ್ದು. ಇದನ್ನ ಸಹ ಸ್ವಲ್ಪ ಫ್ರೈ ಮಾಡ್ಕೊಡೋಣ. ಇದಕ್ಕೀಗ ನಾವು ರುಬ್ಬಿಟ್ಟಿದ್ದಂಥ ಮಸಾಲೆನ ಸೇರಿಸ್ಕೊಳ್ಳೋಣ. ಇಲ್ಲಿ ನಾನು ನೈಸಾಗಿ ಮಸಾಲೆ ಎಲ್ಲ ನುಣ್ಣಕ್ಕೆ ರುಬ್ಬಿ ತಂದಿದ್ದೀನಿ. ಇದನ್ನ ಸೇರಿಸ್ತಾ ಇದ್ದೀನಿ ಈಗ. ಇದನ್ನ ಸೇರಿಸಿ ಮಸಾಲೆ ಸ್ವಲ್ಪ ಫ್ರೈ ಮಾಡಿಕೊಡ್ಬೇಕು. ಎಲ್ಲ ಹಸಿದೆ ಹಾಕಿರೋದ್ರಿಂದ ಒಂಚೂರು ಫ್ರೈ ಮಾಡಿಕೊಟ್ರೆ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿರುತ್ತೆ. ಈಗ ಮಸಾಲೆಗೆ ನಾವು ಎಷ್ಟು ಬೇಕಷ್ಟು ಸಾಂಬಾರ್ಗೆ ನೀರು ಹಾಕೊಂಡು ಸೇರಿಸ್ಕೊಳ್ಳೋಣ. ನಾನಿಲ್ಲಿ 1.5 ಗ್ಲಾಸ್ನಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಇದಿಷ್ಟನ್ನ ಹಾಕಿ ಇಲ್ಲಿ ನಾನು ಇದು ಕುದಿ ಬರ್ತಾ ಇದ್ದಾಗೆ ಹುಣಸೆ ಹುಳಿನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಮಸಾಲೆ ರುಬ್ಬೇಕಾದ್ರೆ ಅದಕ್ಕೇನೆ ಹಾಕಿ ರುಬ್ಬಿ ಮಸಾಲೆ ಸೇರಿಸ್ಬೋದು ಹುಣಸೆ ಹುಳಿನ. ನಾನಿಲ್ಲಿ ಹುಣಸೆ ಹಣ್ಣು ಕಿವುಚಿ ರಸ ಸೇರಿಸ್ತಾ ಇದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಉಪ್ಪು ಸೇರಿಸಿ ಚೆನ್ನಾಗಿ ಕುದಿ ಬರೋ ಟೈಮಲ್ಲಿ ನಾವೀಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕಾಗುತ್ತೆ. ನೀವು ಓಪನ್ ಪ್ಯಾನಲ್ಲಿ ಸಹ ಹಾಗೆ ಬೇಯಿಸ್ಕೊಳ್ಬೋದು. ನಾನಿಲ್ಲಿ ಕುಕ್ಕರ್ಗೆ ಸೇರಿಸಿದ್ದೀನಿ. ಇಲ್ಲಿ 2 ವಿಷಿಲ್ ತೊಗೊಂಡ್ರೆ ಸಾಕಾಗುತ್ತೆ. 2ರಿಂದ 3 ವಿಷಿಲ್ ತೊಗೊಳ್ಳಿ. ಈಗ ಕುಕ್ಕರ್ ವಿಷಿಲ್ ಆಗಿದೆ. ಸಾಂಬಾರು ಸಹ ರೆಡಿ ಇದೆ. ಈ ಸಾಂಬಾರು ಘಮ ಅಷ್ಟೇ ಮನೆಯೆಲ್ಲ ತುಂಬಿರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಮುದ್ದೆ ಮಾಡಿಕೊಂಡು ಮುದ್ದೆ ಜೊತೆಗೆ ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು. ನೋಡಿ ಇಲ್ಲಿ ಹುಳಿಕಾಳೆಲ್ಲ ಬೆಂದಿದೆ. ಹಾಗೆ ಸಾಂಬಾರು ಕನ್ಸಿಸ್ಟೆನ್ಸಿ ಸಹ ಮುದ್ದೆ ಜೊತೆಗೆ ಕರೆಕ್ಟ್ ಆಗಿದೆ. ತೆಳ್ಳನೂ ಬೇಡ ಹಾಗೆ ಗಟ್ಟಿಯಾಗೂ ಮಾಡ್ಕೋಬೇಡಿ. ಮೀಡಿಯಂ ಕನ್ಸಿಸ್ಟೆನ್ಸಿ ಮಾಡಿಕೊಂಡ್ರೆ ಮುದ್ದೆ ಜೊತೆ ಅನ್ನದ ಜೊತೆ ಎಲ್ಲ ಸರಿಯಾಗಿರುತ್ತೆ. ಈಗಿಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಕುದಿಸ್ಬಿಟ್ಟು. ಈಗ ಹಳ್ಳಿ ಶೈಲಿಯಲ್ಲಿ ಬಸ್ಸಾರು ಮತ್ತು ಸೊಪ್ಪಿನ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಇಲ್ಲಿ ಸೊಪ್ಪು, ದಂಟು ಸೊಪ್ಪು ಮತ್ತು ಅರವೆ ಸೊಪ್ಪನ್ನ ಬಳಸ್ಕೊಂಡಿದ್ದೀನಿ. ಹಾಗೆ ಹಸಿ ಕಾಳನ್ನು ಬಳಸ್ಕೊಂಡು ಮಾಡ್ತಾರಂಥ ಬಸ್ಸಾರು ಇದು. ಇಲ್ಲಿ ನೀರನ್ನು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನಾನಿಲ್ಲಿ 1/2 ಲೀಟ್ರಷ್ಟು ನೀರು. ಇದಕ್ಕೆ ನಾನು ಹಸಿ ಅಲಸಂದೆ ಕಾಳನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು ಅರ್ಧ ಕೆಜಿಯಷ್ಟು ಕಾಯಿನ ನಾನು ಸುಲಿದು ಇಟ್ಟಿರೋಂಥದ್ದು. ಇದಕ್ಕೆ 1 ಟೊಮೆಟೊ ಸೇರಿಸೋಣ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಬೇಯಕ್ಕಿಡೋಣ. ಈಗ ಇಲ್ಲಿ ನಾನು ಮೊದಲೆಲ್ಲ ಹಳ್ಳಿಗಳ ಕಡೆ ಒಲೆಯಲ್ಲಿ ಸುಟ್ಕೋತಾ ಇದ್ರು ಈರುಳ್ಳಿ ಮತ್ತು ಬೆಳ್ಳುಳ್ಳಿ. ಅದೇ ರೀತಿ ಇವತ್ತು ಸುಟ್ಟು ಮಾಡೋಣ ಅಂತ ಇಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸುಟ್ಕೊಳ್ತಾ ಇದ್ದೀನಿ. ಈ ಥರ ಸುಟ್ಟು ಮಾಡೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ. ಈ ಥರ ಪೂರ್ತಿಯಾಗಿ ಸುಟ್ಕೋಬೇಕು. ನೋಡಿ ಇಲ್ಲಿ ಬೆಳ್ಳುಳ್ಳಿ ಆಗಿದೆ ಸುಟ್ಟಿದ್ದು. ಇಷ್ಟ ಆದರೆ ಸಾಕು, ತುಂಬ ಬೇಯಿಸ್ಕೊಳ್ಳೋದೇನು ಬೇಡ. ನೀವು ಈ ಥರ ಸುಡೋಕೆ ಇಷ್ಟ ಇಲ್ಲ ಅಂತಂದರೆ ಒಗ್ಗರಣೆ ಪ್ಯಾನಲ್ಲೇ ಹಾಕ್ಕೊಂಡು ಒಂದು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೋದು. ಈಗ ಇಲ್ಲಿ ಕಾಳು ಮುಕ್ಕಾಲು ಭಾಗ ಬೆಂದಿದೆ. ನೋಡಿ ಆರಾಮಾಗಿ ನುಣ್ಣಕ್ಕಾಗ್ತಿದೆ. ಇದನ್ನು ಈಗ ಇದಕ್ಕೆ ನಾನು ಟೊಮೆಟೊ ತೆಗೆದು ಸೈಡ್ಗೆ ಇಟ್ಕೊಂಡು ಸೊಪ್ಪನ್ನು ಹಾಕ್ಕೊಳ್ತೀನಿ.
ಟೊಮೆಟೊ ತೆಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ತೊಳೆದು ಕಟ್ ಮಾಡಿ ಇಟ್ಟಿರೋ ಅಂಥ ದಂಟು ಮತ್ತು ಅರವೆ ಸೊಪ್ಪು ಎರಡೂ ಒಂದೊಂದು ಕಟ್ಟಿದೆ, ಸಣ್ಣ ಕಟ್ಟು. ಇದಿಷ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು. ಬಸ್ಸಾರು ಯಾವಾಗಲೂ ಒಂದೇ ರೀತಿ ಸೊಪ್ಪಿನಿಂದ ಮಾಡೋದಕ್ಕಿಂತ ಈ ಥರ 2-3 ಥರ ಸೊಪ್ಪು ಹಾಕಿ ಮಾಡೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ. ನೀವು ಇದ್ರ ಜೊತೆಗೆ ಸಬ್ಬಕ್ಕಿ ಸೊಪ್ಪು ಸಹ ಹಾಕ್ಕೊಳ್ಬೋದು. ಈ ಥರ ಫಸ್ಟಿಗೆ ಸೊಪ್ಪು ಹಾಕಿ ಬೇಯಕ್ಕಿಡೋಣ. ಈಗಿಲ್ಲಿ ನಾನು ಹಸಿರು ಮೆಣಸಿನ್ಕಾಯಿನ ಸಾಂಬಾರಿಗೆ ಸುಟ್ಕೊಳ್ತಾ ಇದ್ದೀನಿ. ಇಲ್ಲಿ 3 ಹಸಿರು ಮೆಣಸಿನ್ಕಾಯಿ ಸುಟ್ಕೊಂಡಿದ್ದೀನಿ. ಈಗ ಇಲ್ಲಿ ಈ ಕಡೆ ಸೊಪ್ಪು ಮತ್ತು ಕಾಳು ಬೆಂದಿದೆ, ಚೆಕ್ ಮಾಡ್ಕೊಳ್ಳೋಣ. ನೀವು ಕುಕ್ಕರ್ಗೆ ಹಾಕಿ ಬೇಯಿಸೋದಾದರೆ 1 ವಿಷಿಲ್ ಸಾಕಾಗುತ್ತೆ, 2 ಒಟ್ಟಿಗೆ ಹಾಕಿದ್ರೆ. ಆದರೆ ತುಂಬ ನುಣ್ಣಕ್ಕಾಗ್ಬಿಡುತ್ತೆ ಬೇಯಿಸಿದ್ರೆ ಕುಕ್ಕರಲ್ಲಿ. ಈ ಥರ ಬೌಲಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಬಟ್ಲಲ್ಲಿ ತುಂಬ ನೀಟಾಗಿ ಬೇಯುತ್ತೆ. ಈಗ ನೋಡಿ ಈ ಥರ ಸೋಸೋದಕ್ಕೆ ಹಾಕಿ ಸೋಸಿಟ್ಕೊಳ್ಳೋಣ. ಇಲ್ಲಿ ನಾನು ಸಾಂಬಾರಿಗೆ ಹಸಿರು ಮೆಣಸಿನ್ಕಾಯಿ 3, ಹಾಗೆ ಟೊಮೆಟೊ, ಈರುಳ್ಳಿ, ಸುಟ್ಟಿದ್ದಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ ನಾನು. ಇದಕ್ಕೀಗ ಬೇರೆದೆಲ್ಲ ಹಾಕ್ಕೊಳ್ಳೋಣ. ಇಲ್ಲಿ ಬೇಯಿಸಿರೋಂಥ ಸೊಪ್ಪು ಮತ್ತು ಕಾಳು 1 ಸೌಟ್ನಷ್ಟು ತೊಗೊಂಡಿದ್ದೀನಿ ನಾನು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಸ್ವಲ್ಪ ತೊಗೊಳ್ಳೋಣ. ಒಂದು ಸ್ಪೂನ್ ಅಥವಾ 1.5 ಸ್ಪೂನಷ್ಟು ಕಾಯಿ ತುರಿ ಸಾಕಾಗುತ್ತೆ. ಇಲ್ಲಿ ಸ್ವಲ್ಪ ಹುಣಸೆ ಹುಳಿ ತೊಗೊಳ್ತಾ ಇದ್ದೀನಿ, ಹುಣಸೆಹಣ್ಣು. ಹಾಗೆ ಇದಕ್ಕೆ ಜೀರಿಗೆ ಮತ್ತು ಮೆಣಸನ್ನ ಹುರ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಜೀರಿಗೆ ಬೇಕಾಗುತ್ತೆ, ಅರ್ಧ ಸ್ಪೂನಷ್ಟು ಮೆಣಸು ಬೇಕಾಗುತ್ತೆ. ಸ್ವಲ್ಪ ಬೆಚ್ಚಗಾಗೋ ತನಕ ಹುರ್ಕೊಂಡ್ರೆ ಸಾಕು, ತುಂಬ ಬಿಸಿ ಏನು ಮಾಡೋದು ಬೇಡ, ಹುರಿಯೋದು. ಸ್ವಲ್ಪ ಬಿಸಿ ಆದರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ. ಈಗಿದು ಬಿಸಿ ಆಗಿದೆ. ನಾನು ಇದನ್ನೆಲ್ಲ ಸಾಂಬಾರು ಮಸಾಲೆಗೆ ಸೇರಿಸಿಟ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಸಾಂಬಾರು ಪುಡಿ 1 ಸ್ಪೂನ್ನಷ್ಟು ಹಾಕ್ಕೊಳ್ಬೇಕಾಗುತ್ತೆ. ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ನಾನು 3 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೀವು ಸಾಂಬಾರು ಪುಡಿ ಹಾಕೋದು ಬೇಡ ಅಂತಂದರೆ ಇನ್ನೂ 2 ಎಕ್ಸ್ಟ್ರಾ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಇಲ್ಲಿ ನೋಡಿ ಇದನ್ನೆಲ್ಲ ರುಬ್ಬಿ ತಂದಿದ್ದೀನಿ. ಈಗ ನೈಸಾಗಿ ರುಬ್ಕೊಳ್ಬೇಕು. ಈಗ ಸಾರಿಗೆ ಒಗ್ಗರಣೆಗೆ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಹಾಕಿ, ಸಾಸಿವೆ ಹಾಗೆ ಕರಿಬೇವನ್ನು ಹಾಕೋಣ. ನೀವು ಬೇಕಿದ್ರೆ ಸಾರು ಕುದ್ದಿದ್ಮೇಲೆ ಲಾಸ್ಟಿಗೆ ಒಗ್ಗರಣೆ ಕೊಟ್ಕೊಳ್ಬೋದು. ನಾನಿಲ್ಲಿ ಮೊದಲಿಗೆ ಒಗ್ಗರಣೆ ಕೊಡ್ತಾ ಇದ್ದೀನಿ. ಈಗ ಇಲ್ಲಿ ನಾವೇನು ಮಸಾಲೆ ರುಬ್ಬಿಟ್ಟಿದ್ವಲ್ಲ ಅದನ್ನು ಸಹ ಸೇರಿಸ್ಕೊಳ್ಳೋಣ. ಇದಕ್ಕೀಗ ಜಾರಿಂದ ತುಳಿದಿರೋಂಥ ನೀರು ಸೇರಿಸ್ತಾ ಇದ್ದೀನಿ. ಹಾಗೆ ನಾವು ಸೊಪ್ಪು ಬಸ್ತಿದ್ದಂಥ ನೀರಿತ್ತಲ್ಲ ಆ ನೀರನ್ನು ಸಹ ಸೇರಿಸ್ಕೊಳ್ಬೇಕು. ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು. ಈಗಿದು ಕುದಿಯಕ್ಕೆ ಬಿಡೋಣ. ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಸಾಂಬಾರು ಕುದಿಬೇಕು, ಹುಕ್ಕೋಗಿಸ್ಬಾರ್ದು. ಸಾಂಬಾರು ಸಣ್ಣಕ್ಕಿಟ್ಟು ಕುದಿಸ್ಬೇಕು. ನೋಡಿ ಈ ಥರ ಚೆನ್ನಾಗಿ ಕುದಿದ್ಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಬಸ್ಸಾರು ರೆಡಿ ಆಗುತ್ತೆ. ಮುದ್ದೆ ಅನ್ನ ಜೊತೆಗೆಲ್ಲ ಚೆನ್ನಾಗಿರುತ್ತೆ ಬಸ್ಸಾರು. ಮುದ್ದೆ ಅಂತೂ ಪರ್ಫೆಕ್ಟ್ ಕಾಂಬಿನೇಷನ್ ಬಸ್ಸಾರು ಜೊತೆಗೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಈಗ ಸೊಪ್ಪಿನ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ಸೊಪ್ಪಿನ ಪಲ್ಯಕ್ಕೆ ನಾನಿಲ್ಲಿ ಎಣ್ಣೆ ತೊಗೊಳ್ತಾ ಇದ್ದೀನಿ. ಒಂದು ಬಾಣಲಿಗೆ 4ರಿಂದ 5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಇದಕ್ಕೀಗ ಸ್ವಲ್ಪ ಸಾಸಿವೆ, ಹಾಗೆ ಇಲ್ಲಿ ಇದಕ್ಕೆ ಪಲ್ಯಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಇಲ್ಲಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ, 1 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ ಕಾಯಿ ತುರಿ, ಒಣಮೆಣಸಿನ್ಕಾಯಿ ಖಾರಕ್ಕೆ, ಹಾಗೆ ಕರಿಬೇವು. ಬೆಳ್ಳುಳ್ಳಿನ ಬಿಡಿಸಿ ಜಜ್ಜಿ ಇಟ್ಕೊಳ್ಬೇಕು. ಈಗ ಸಾಸಿವೆ ಚಿಟಪಟ ಅಂದಿದ ತಕ್ಷಣ ಈಗ ಕರಿಬೇವು ಹಾಗೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಫಸ್ಟಿಗೆ ಹಾಕಿ ಫ್ರೈ ಮಾಡೋದ್ರಿಂದ ಅದರ ಫ್ರೇಗ್ನೆನ್ಸ್ ಚೆನ್ನಾಗಿರುತ್ತೆ ಪಲ್ಯದಲ್ಲಿ. ಈಗ ಇದಕ್ಕೆ ಒಣಮೆಣಸಿನ್ಕಾಯಿ ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಮುರಿದು ಹಾಕ್ತಾ ಇಲ್ಲ, ಒಣಮೆಣಸಿನ್ಕಾಯಿ ಮಕ್ಕಳು ತಿನ್ನೋದ್ರಿಂದ ಹಾಗೆ ಉದ್ದುದಕ್ಕೇನೆ ಹಾಕ್ತೇನೆ, ನೀವು ಮುರ್ಕೊಂಡು ಹಾಕ್ಬೋದು. ಇದಕ್ಕೀಗ ನಾನು ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಸೇರಿಸಿ ಈರುಳ್ಳಿನೂ ಸಹ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ದೊಡ್ಡದಿತ್ತು ಈರುಳ್ಳಿ, ಹಾಗಿಂದ 1 ಈರುಳ್ಳಿನ ಸೇರಿಸಿದ್ದೀನಿ. ನೀವು ಮೀಡಿಯಮ್ ಸೈಜಿನ ಈರುಳ್ಳಿ ಆದರೆ 2 ಸೇರಿಸ್ಕೊಳ್ಳಿ.
ಇದಿಷ್ಟನ್ನು ಸೇರಿಸಿ ಫ್ರೈ ಮಾಡಿಕೊಟ್ಟಾದ ನಂತರ ಸೊಪ್ಪು ನಾವೇನು ಸೋರಕ್ಕೆ ಹಾಕಿದ್ವಲ್ಲ ಆ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊಪ್ಪು ಮತ್ತು ಕಾಳನ್ನು ಇದನ್ನು ಹಾಕಿ ಫ್ರೈ ಮಾಡಿಕೊಡೋಣ ಚೆನ್ನಾಗಿ. ಈಗ ಇದಕ್ಕೆ ನಾವು ಕಾಯಿ ತುರಿನ ಸೇರಿಸ್ಕೊಳ್ಬೇಕು. ಇಲ್ಲೊಂದು ಅರ್ಧ ಕಪ್ನಷ್ಟು ಕಾಯಿ ತುರಿ ಇದೆ. ಇದಿಷ್ಟನ್ನು ಸೇರಿಸಿ ಫ್ರೈ ಮಾಡಿಕೊಡೋಣ. ಕಾಯಿ ತುರಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಟೈಮಲ್ಲಿ ನೀವು ಇದಕ್ಕೆ ಉಪ್ಪು ಖಾರ ಏನು ಬೇಕಾಗುತ್ತೆ ಚೆಕ್ ಮಾಡಿ ನೋಡ್ಕೊಳ್ಬೋದು. ಉಪ್ಪು ಬೇಕಂದ್ರೆ ಉಪ್ಪು, ಮತ್ತು ಖಾರ ಬೇಕಂತಂದರೆ ಖಾರದ ಪುಡಿ ಸಹ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಉಪ್ಪು ಸ್ವಲ್ಪ ಕಡಿಮೆ ಅನ್ನಿಸ್ತು, ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಸೇರಿಸಿ ಇದಕ್ಕೀಗ ಚೆನ್ನಾಗಿ ಫ್ರೈ ಮಾಡಿಕೊಡೋಣ. ಇಷ್ಟೇ, ಈಗ ಮುದ್ದೆ ಜೊತೆಗೆ ಬಸ್ಸಾರು ಮತ್ತು ಪಲ್ಯ ರೆಡಿ ಇದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.